ತಮಿಳುನಾಡು ಸಿಎಂ ವಿಜಯನ್ನ ಯುಟಿ ಖಾದರ್ ಅವರು ಸ್ವಾಗತಿಸಿದ್ದಾರೆ. ಜನತೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೇನೆ. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಇಬ್ಬರು ಸಿಎಂಗಳು ಆತ್ಮೀಯರಿದ್ದಾರೆ. ನಿನ್ನೆ ಕೂಡ ದೆಹಲಿಯಲ್ಲಿ ಪರಸ್ಪರ ಮಾತನಾಡಿದ್ದಾರೆ. ಇಬ್ಬರು ಭೇಟಿಯಾಗಿ ಒಗ್ಗಟ್ಟಿನ ಕೆಲಸ ಅವರು ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ಯುಟಿ ಖಾದರ್ ಅವರು ಹೇಳಿದ್ರು. ಮಂಗಳೂರಿನಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಯುಟಿ ಖಾದರ್ ಅವರು ತೆರಳಿದ್ರು. ಸಿಎಂ ವಿಜಯ್ ಅವರು ಕೂಡ ವಿಶೇಷ ವಿಮಾನದಲ್ಲಿ ಆಗಮಿಸಿದ್ರು. ನಂತರ ಸ್ವಾಗತ ಕೋರೋದ್ರ ಮೂಲಕ ಅವರು ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ರು. ಅದನ್ನು ಈಗ ಯುಟಿ ಖಾದರ್ ಅವರು ಹಂಚಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಆರೋಗ್ಯ ಸಚಿವರಾದಂಥ ಯುಟಿ ಖಾದರ್ ಅವರು ಪರಸ್ಪರ ವಿಜಯ್ ಅವರೊಂದಿಗೆ ಒಂದಿಷ್ಟು ಸಮಯದ ಕಾಲ ಮಾತನಾಡಿದ್ದಾರೆ. ಹಾಗೆ ನಿನ್ನೆಯ ವಿಚಾರ ಕೂಡ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ತಮಿಳುನಾಡಿನ ಸಿಎಂ ವಿಜಯ್ ಅವರು ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾದರು. ಪರಸ್ಪರ ಕರ್ನಾಟಕದ ಸಿಎಂ ಹಾಗೂ ತಮಿಳುನಾಡಿನ ಸಿಎಂ ಇಬ್ಬರು ಕೂಡ ಮಾತುಕತೆಯನ್ನು ನಡೆಸಿರ್ತಾರೆ. ಈ ಒಂದು ವಿಚಾರವಾಗಿ ಕೂಡ ಇಬ್ಬರು ಭೇಟಿಯಾಗಿ ಒಗ್ಗಟ್ಟಿನ ಕೆಲಸವನ್ನು ಅವರು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳ್ಕೊಂಡ್ರು. ಇದೀಗ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಅವರು ಆಗಮಿಸಿದ ಸಂದರ್ಭದಲ್ಲಿ ಸ್ವಾಗತ ಕೋರಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರು ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ. ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಇಲ್ಲ, ನಮಗೆ ಕರಾವಳಿಯ ಬಗ್ಗೆ ಮತ್ತು ನಮ್ಮ ಕರಾವಳಿಯ ಜನರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕರಾವಳಿಯ ಬೇರೆ ವಿಚಾರಗಳು ಎಲ್ಲ ಫೀಲ್ಡ್ನಲ್ಲಿರುವ ಬಗ್ಗೆ ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರು ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ. ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಇಲ್ಲ, ನಮಗೆ ಕರಾವಳಿಯ ಬಗ್ಗೆ ಮತ್ತು ನಮ್ಮ ಕರಾವಳಿಯ ಜನರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕರಾವಳಿಯ ಬೇರೆ ವಿಚಾರಗಳು ಎಲ್ಲ ಫೀಲ್ಡ್ನಲ್ಲಿರುವ ಬಗ್ಗೆ